ಎಷ್ಟೊತ್ತದು ಬರೋದು? ಸಾರಿ ನಿಂದು ಬೆಳಗಾವಿ ಟ್ರಾನ್ಸ್ಫರ್ ಆಗಿದ್ದು ಒಳ್ಳೇದಾತ್ ನೋಡು. ಹೊರಗಡೆ ತಿನ್ನೋ ತಪ್ಪಿತ. ನಂಗೂ ಖುಷಿ ಆತ್ರಿ. ಇನ್ಮೇಲೆ ಇಬ್ರು ಒಟ್ಟಿಗೆ ಇರ್ಬೋದು. ಬಾಡಿಗೆಗೆ ಒಂದು ಒಳ್ಳೆ ಮನೆ ಸಿಕ್ಕರೆ ಚೆನ್ನಾಗಿರುತ್ತೆ. ಈ ಸಿಟಿಲ್ ಬಾಡಿಗೆ ಮನೆಗೇನ್ ಬರ ಸಿಗುತ್ತೆ ಬಿಡಿ. ಹೌಸ್ ಟು ಲೆಟ್ ಅಂತ ಬೋರ್ಡ್ ಬರೆದಿರೋದು ನೋಡು. ಇಲ್ಲೊಂದಿದೆ, ನಿಲ್ಲಿಸ್ತೀನಿ. ನಮಸ್ಕಾರ ರೀ. ನಮಸ್ಕಾರ. ಮನೆ ಬಾಡಿಗೆ ಇದೆ ಅಂತ ಬೋರ್ಡ್ ನೋಡಿದ್ವಿ. ಎಷ್ಟು ಜನ ಇರ್ತೀರಾ? ನಾವಿಬ್ರೆ. ಒಳ್ಳೇದು, ಬನ್ನಿ, ಇಲ್ಲೇ ಪಕ್ಕದಲ್ಲಿ. ಹಾ, ಅಂದಹಾಗೆ ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದೀರಾ? ನಾವಿಬ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೀವಿ. ಓಹೋ ಹೋ ಹೋ, ಒಳ್ಳೇದಾಯ್ತು. ಹಾಗಾದ್ರೆ ತಿಂಗಳ ಬಾಡಿಗೆ ವಿಷಯಕ್ಕೆ ಜಗಳ ಆಡೋದು ತಪ್ಪುತ್ತೆ. ಹೌದೌದು. ಬನ್ನಿ, ಕಿಚನ್ ಹೋಗಿ ಒಳಗೆ. ಬರ್ರಿ. ಬಾತ್ರೂಮು, ಇದು ಟಾಯ್ಲೆಟ್, ಇದು ಬೆಡ್ರೂಮ್. ಓಕೆ ರೀ? ಓಕೆನಾ? ಅಂದಹಾಗೆ ನಿಮ್ಮ ಊರು ಯಾವುದು ಅಂತ ಗೊತ್ತಾಗ್ಲಿಲ್ಲ. ನಮ್ದು ದಾವಣಗೆರೆ ಸರ್. ದಾವಣಗೆರೆನಾ? ನೋಡಿ, 8,000 ಬಾಡಿಗೆ, 50,000 ಅಡ್ವಾನ್ಸ್ ಆಗುತ್ತೆ. ಸರಿ ಸರಿ ಸರ್, ನಾಳೆನೇ ಡೆಪಾಸಿಟ್ ಅಮೌಂಟ್ ಹಾಕ್ತೀನಿ. ಹಾಂ ರೀ, ಓಕೆ. ಹಾಂ, ಇವರೇ, ಹಾಂ, ನಿಮ್ದು ಯಾವ ಜಾತಿ ಅಂತ ಗೊತ್ತಾಗ್ಲಿಲ್ಲ. ಎಸ್ ಸಿ ಸರ್. ಹಾಂ 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 ನಾವು ಲಿಂಗಾಯತರಿಗೆ ಇಲ್ಲ ಬ್ರಾಹ್ಮಣರಿಗೆ ಕೊಡಬೇಕು ಅಂತ ಇದ್ವಿ. ಯಾಕಂದ್ರೆ ನಾವು ಬ್ರಾಹ್ಮಣರು. ತಪ್ಪು ತಿಳ್ಕೊಬೇಡಿ. ಸರಿ ಸರ್, ಪರವಾಗಿಲ್ಲ. ನಮಸ್ಕಾರ. ಆಯ್ತು. ಬೀಗ ಒಂದು ಸರಿಯಾಗಿದ್ರೆ ನೆಮ್ಮದಿಯಾಗಿರ್ತೀನಿ. ಅಂದಾಗೆ ನಮ್ಮಲ್ಲಿ ಕಾರ್ಪೊರೇಷನ್ ನೀರು ಬರುತ್ತೆ, ಜೊತೆಗೆ ನಮ್ಮದೇ ಬೋರ್ವೆಲ್ ಇದೆ. ನೀರಿನ ತೊಂದರೆನೇ ಇಲ್ಲ. ನಿಮಗೆ ಇವಾಗಲೇ ಡೆಪಾಸಿಟ್ ಅಮೌಂಟ್ ಹಾಕ್ಬಿಡ್ತೀನಿ ಸರ್. ಅಂದಾಗೆ ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ರಮೇಶ್ ಮೇತ್ರಿ ಅಂತ. ಓಹೋ, ಎಸ್ ಸಿ ಒಳಗೆ ಬರುತ್ತಾ ಇವನ್ ಕಾಸ್ಟು? ಅಂದಂಗೆ ನಿಮ್ಗೆ ಹೇಳೋದೇ ಮರ್ತಿದ್ದೆ. ಮೊದಲೇ ಒಬ್ರು ನೋಡಿ ಅಡ್ವಾನ್ಸ್ ಬೇರೆ ಕೊಟ್ಟಿದ್ದಾರೆ. ಅವ್ರು ಏನಾದರೂ ಕ್ಯಾನ್ಸಲ್ ಮಾಡಿದರೆ ಖಂಡಿತ ನಿಮಗೆ ತಿಳಿಸ್ತೀನಿ. ಅರ್ಥ ಆಯ್ತು ಬಿಡಿ ಸರ್, ನಾವಿನ್ನು ಬರ್ತೀವಿ. ಸರ್, ಅದು ಮನೆ ಖಾಲಿದೆ ಅಂತ ಬೋರ್ಡ್ ನೋಡಿದ್ವಿ. ಬರ್ರಿ ತೋರಿಸ್ತೀವಿ. ಸರ್, ಅದು ನಮ್ಮದು ಎಸ್ ಸಿ ಕ್ಯಾಸ್ಟು. ಒಳಗೆ ಬರೋಕ್ಕೆ ಮುಂಚೆ ಒಂದು ಮಾತು ಹೇಳೋಣ ಅಂತ. ಯಾವ ಸಮಾಜದಲ್ಲಿ ಬದುಕ್ತಿದ್ದೀವಿ ನಾವು? ಹೋಗ್ಲಿ ಬಿಡಿ, ಬೇಜಾರು ಮಾಡ್ಕೋಬೇಡಿ. ಎಲ್ಲರೂ ಹಾಗೆ ಇರಲ್ಲ. ಅಲ್ಲಿ ಎಳ್ನೀರು ಅಂಗಡಿ ಕಾಣಿಸ್ತಿದೆ, ನಿಲ್ಲಿಸಿ. ತಗೊಳ್ಳಿ. ಹೋಗ್ಲಿ ಬಿಡಿ, ತಲೆ ಕೆಡಿಸ್ಕೋಬೇಡಿ. ಕೈ ತುಂಬ ಸಂಬಳ, ಮೈ ತುಂಬ ಒಳ್ಳೆ ಬಟ್ಟೆ ಇದ್ರು ಜಾತಿ ಅಂತ ಬಂದರೆ ಎಲ್ಲವೂ ಶೂನ್ಯ ಅನಿಸುತ್ತೆ ಕಣೆ. ಇದೆಲ್ಲ ಬದಲಾಗಬೇಕು, ಬದಲಾಗಲೇಬೇಕು. 100% ಬದಲಾಗಬೇಕು. ಯಾಕಪ್ಪ ಅಂತಂದರೆ, ನಾನು ಎಲ್ರಿಗೂ ಹೇಳ್ತಾ ಇಲ್ಲ ಎಲ್ಲರೂ ಇದೇ ಥರ ಇದ್ದಾರೆ, ಎಲ್ಲರೂ ಹೀಗೆ ಮಾಡ್ತಾರೆಪ್ಪ ಅಂತ ನಾನು ಹೇಳ್ತಾ ಇಲ್ಲ. ಕೆಲವು ಜನ ಇನ್ನೂ ಇದ್ದಾರೆ, ನಾವೇ ಕಣ್ಣಾರೆ ನೋಡಿದ್ದೀವಿ ಕೆಲವೊಂದು ಕಡೆ. ಈ ವಿಡಿಯೋ ಮಾಡಿರೋ ಉದ್ದೇಶ ಏನಪ್ಪ ಅಂತಂದರೆ, ಅಂಥ ಜನಗಳು ನಮ್ಮ ವಿಡಿಯೋ ನೋಡಿ ಆದರೂ ಬದಲಾಗಲಿ ಅಂತ ಅಷ್ಟೇ, ಮತ್ತೇನೇನಿಲ್ಲ. ಈ ಥರ ಮಾಡಬಾರ್ದು ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂತಂದರೆ.
ಯಾಕ್ರಿ ಕೊಡಲ್ಲ ಮನೆ? ಹಾಂ, ಯಾಕ್ರಿ ಆ ಥರ ನೋಡ್ತೀರಾ? ನಾವೆಲ್ಲರೂ ಮನುಷ್ಯರೇ. ಜಾತಿ ಅಂದರೆ ಎರಡೇ, ಒಂದು ಗಂಡು ಒಂದು ಹೆಣ್ಣು. ಇದನ್ನೆಲ್ಲ ನಾವು ಸೃಷ್ಟಿ ಮಾಡ್ಕೊಂಡಿರೋದು ಅಷ್ಟೇ. ಅದಕ್ಕೋಸ್ಕರ ದಯಮಾಡಿ ಬದಲಾಗಿ. ಎಲ್ರಿಗೂ ಅಂತ ಹೇಳ್ತಾ ಇಲ್ಲ, ನಾನು ಇವಾಗೋದ್ರೂ ಹೇಳ್ತಾ ಇದ್ದೀನಿ, ಎಲ್ಲರೂ ಈ ಥರ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ. ಕೆಲವು ಜನ ಇದ್ದಾರೆ, ಇನ್ನು ಕೆಲವ್ರ ಮೈಂಡಲ್ಲಿ ಹಂಗೆ ಇದೆ. ಅದಕ್ಕೋಸ್ಕರ ದಯಮಾಡಿ ಹೇಳ್ತೀನಿ, ಬದಲಾಗಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ತಲುಪಿಸಿ, ಕಮೆಂಟ್ ಮಾಡೋದಂದ್ರೂ ಮರಿಬೇಡಿ. ನಮಸ್ಕಾರ.